ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾತ್ರಿ ಏನಾಯ್ತು 50-100 ಜನಕ್ಕೆ ತಲೆ ಬೋಳ್ಸಿದ್ವಿ ರಿಯಲ್ ಆಗಿ. ಅದು ಒಂದೇ ಶಾಟ್ಗೆ 100 ಜನಕ್ಕೆ ತಲೆ ಬೋಳ್ಸಿದ್ವಿ. ಅದು ನಡೆಯೋ ಸೀಕ್ವೆನ್ಸು ಸಿನಿಮಾದಲ್ಲಿ ಬರೀ 30 ಸೆಕೆಂಡ್ ಅಷ್ಟೇ ಬರೋದು ಆ ಸೀಕ್ವೆನ್ಸು. ಆ ತಲೆ ಬೋಳಿಸ್ದಾಗ ಏನಾಯ್ತು, ಎಲ್ಲ ಓಡಬೇಕು. ಅಂದರೆ ಮಳೆ ಬಂದಿದೆ, ಫುಲ್ಲು ಇದು ಮುಳ್ಳಿದೆಯಾ ಏನಿದೆಯಾ ಗೊತ್ತಿಲ್ಲ, ಬರಿಗಾಲಲ್ಲಿ ನೋಡಬೇಕು. ಕತ್ಲು ಕಂಪ್ಲೀಟ್ಲಿ ಮಧ್ಯರಾತ್ರಿ ಶೂಟ್ ಮಾಡ್ತಿದ್ವಿ. 11:30ವರೆಗೂ ಮಳೆ, ಹೆವಿ ಮಳೆ. ನಾನು ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಆಗೋಯ್ತು, ಏನು ಗುರು ಮಳೆ ಬಂದ್ಬಿಡ್ತಲ್ಲ ಅಚ್ಚೆ ಅಂದ್ಕೊಂಡು ಭಾಳ ಬೇಜಾರಾಗಿ ಕೂತಿದ್ದೆ. ಅಂದರೆ ನಮಗೆ 1 ರೂಪಾಯಿ ಇಂಪಾರ್ಟೆಂಟು. ಓಕೆ, ಅಷ್ಟು ಖರ್ಚು ಮಾಡಿದ್ದೀವಿ. ಅದು ಒಂದು ಸಣ್ಣ ಸೀಕ್ವೆನ್ಸ್ 30 ಸೆಕೆಂಡ್ ಹೆಚ್ಚು ಕಡಿಮೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀವಿ. ಓಕೆ, ಎಷ್ಟೋ ಲಕ್ಷ ಖರ್ಚು ಮಾಡಿದ್ದೀವಿ ಅದಕ್ಕೆ. ಬಟ್ ಮಳೆ ಬಂದ್ಬಿಡ್ತು. ಮಳೆ ಬಂದಾಗ ಈಗ ಆಲ್ರೆಡಿ ಬಜೆಟ್ ಹಾಕಿದ್ದೀವಿ ನಾವು. ಪ್ರೊಡ್ಯೂಸರ್ ಒಂದು ಬಜೆಟಿಂಗ್ ರೆಡಿ ಆಗಿದೆ, ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಇಷ್ಟಿದೆ ಅಂತಿದೆ ನಮಗೆ. ಆ ಬಜೆಟ್ ಮೀರಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಅವತ್ತಿನ ಬಜೆಟ್ ಫುಲ್ ಹೊರಟೋದ್ರೆ ಹಾಕಿರೋದು ಮುಗೀತು ನಮ್ಮ ಕತೆ. ಇನ್ನೊಂದ್ಸಲ ಆ ಸೀಕ್ವೆನ್ಸ್ ಶೂಟ್ ಮಾಡೋಕ್ಕಾಗಲ್ಲ ನನಗೆ. ನಾನು ನೇಚರಲ್ಲಿ ಬೇಡ್ತಾ ಇದ್ದೆ, ಯಾಕಪ್ಪ ಎಲ್ಲ ಇಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ, ನಾವು ಚೆನ್ನಾಗಿ ಮಾಡ್ತಾಯಿರೋದು ನಿಂಗೆ ಇಷ್ಟ ಇಲ್ವೋ ಅನ್ನೋ ಥರ ನಾನು ನೇಚರ್ನ ಬೇಡ್ತಾ ಇದ್ದೆ. ಮಳೆ ನಿಲ್ತು. 11:00ವರೆಗೆ ಆ ಹುಡುಗರಿಗೆ ಏನು ಗೊತ್ತಾ, ಎಲ್ಲ ಬಾಡಿ ಫಿಟ್ ಆಗಿರೋರು ಬೇಕಿತ್ತು ನಮಗೆ. ಎಲ್ಲರೂ ಕರೆಸಿ ಚೆಕ್ ಮಾಡಿ ನಮ್ಮ ಹುಡುಗರು ಅವ್ರನ್ನ ರನ್ ಮಾಡಿಸಿದ್ದಾರೆ. ಫಸ್ಟ್ ಸ್ಲೋಲಿ ರನ್ ಮಾಡಿಸಿ ಸಂಜೆಯಿಂದ ಅವ್ರನ್ನ ಪ್ರಿಪೇರ್ ಮಾಡಿಕೊಂಡು, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರಬೇಕು, ಅವ್ರು ಹೆಂಗೆ ನಿಂತ್ಕೋಬೇಕು, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಅವ್ರು ಹೆಂಗೆ ರನ್ ಮಾಡಬೇಕು, ಅವ್ರು ಹೆಂಗೆ ಕಿರ್ಚ್ಕೊಂಡು ಓಡಬೇಕು. ಅವ್ರಿಗೆ ನಾನು ರಿಯಲಿ ಪಾಪ ಅವ್ರು ಯಾರ್ಯಾರು ಮಾಡಿದಾರೋ ಅವ್ರಿಗೆ, ಅವರೆಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಪಾಪ, ಅವ್ರಿಗೆಲ್ಲ ರಿಯಲಿ ಥ್ಯಾಂಕ್ಸ್. ಯಾಕಂದ್ರೆ ಅಂಥ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ನಾವು ಹೇಳ್ತೀವಿ ಬರೀ ನಮ್ಮನ್ನು ಮಾತ್ರ ನಾವು ಇದು ಮಾಡ್ಕೊತಾ ಇರ್ತೀವಿ. ಅಂದರೆ ಒಂದು ಸಿನಿಮಾಗೆ ಅಂತ ಇಷ್ಟು ಜನ ಕಾಂಟ್ರಿಬ್ಯೂಷನ್ ಇದೆಯಲ್ಲ, ಅದಾದಮೇಲೆ ಇವ್ರು ಹೇಳ್ದಂಗೆ ಇನ್ನೊಂದು ಸೀಕ್ವೆನ್ಸ್ ಬಂತು, ಯಾವುದೋ ಟೆಂಡರ್ ಸೀಕ್ವೆನ್ಸು. ಅಲ್ಲೂ ಅಷ್ಟೇ, ಅಂದರೆ ಆ ಕೂಲಿಯವ್ರ ಥರ ಇರಬೇಕು, ಪ್ರತಿಯೊಬ್ಬರು ಹಿಂಗೆ ಇರಬೇಕು, ಆ ಎಕ್ಸ್ಪ್ರೆಷನ್ ಬೇಕು. ಒಂದು ಶಾರ್ಟಲ್ಲಿ ಒಬ್ಬ ಹಿಂಗೆ ನೋಡಿದ್ರು ಅದು ವರ್ಕ್ ಆಗಲ್ಲ. ನಾನು ಹಿಂಗೆ ತಿರುಗಿ ನೋಡೋರಿಗೆ ಅಂತಿದ್ದೆ, ನಾನು ಇಲ್ಲೇ ನೋಡಿ ಅಂತ ಇರ್ತಿದ್ದೆ. ನಾನು ಅಂತ ಎಷ್ಟೇ ಸಲ ಕೇಳ್ತಿದ್ರು ಯಾರು ಬೇಜಾರು. ಕಡೆಗೆ ನಾನು ಒಂದೇ ಮಾತು ಕೇಳಿದ್ದು, ಎಲ್ಲ ಮುಗಿದ್ಮೇಲೆ ಪ್ರತಿ ದಿವಸ ಸಾರಿ ಕೇಳ್ತಿದ್ದೆ. ಸಾರಿ, ಕ್ಷಮೆ ಇರಲಿ, ನನ್ನ ಸ್ಥಿತಿ ಹೆಂಗಿದೆ, ನಾನು ಚೆನ್ನಾಗಿ ಮಾಡಲೇಬೇಕು. ಎಕ್ಸ್ಟ್ರಾ ನಾನು ಇನ್ನೊಂದು ಕಾಲ್ ಶೀಟ್ ತಗೊಳಕ್ಕಾಗಲ್ಲ, ಇದಕ್ಕೋಸ್ಕರ ಮುಂದೂಡೋಕ್ಕಾಗಲ್ಲ. 32 ಡೇಸ್ ಶೆಡ್ಯೂಲ್ ಹಾಕಿದ್ದೀನಿ. ಆ 32 ಡೇಸಲ್ಲಿ ಮುಗಿಸ್ಲೇಬೇಕು ನಾನು. ಸಾರಿ ನಿಮಗೆಲ್ಲ, ನೀವೆಲ್ಲ ವಯಸ್ಸಾದವ್ರು ಇದ್ದೀರಾ, ದೊಡ್ಡವ್ರು ಇದ್ದೀರಾ, ನಾನು ಚಿಕ್ಕವನು, ನಿಮಗೆಲ್ಲ ಅನ್ನಕ್ಕೆ ರೈಟ್ಸ್ ಇಲ್ಲ ನನಗೆ, ನನ್ನ ಕ್ಷಮಿಸ್ಬಿಡಿ ಅಂತ ಪ್ರತಿ ದಿವಸ ಕೇಳ್ತಿದ್ದೆ. ಅವರಷ್ಟೇ ಖುಷಿಯಾಗಿ ಹೋಗೋರು ಮನೆಗೆ. ಅವರಷ್ಟೇ ಹೇಳ್ತಿದ್ದು, ಬರ್ತಿದ್ರು ಸೆಲ್ಫಿ ತಗೊಳ್ಳೋರು. ಸರ್ ಸೆಲ್ಫಿ ಕೊಟ್ಬಿಡಿ ಸಾಕು, ಎಷ್ಟು ಚೆನ್ನಾಗಿ ನಮ್ಗೆ ನಡ್ಸ್ಕೊಂಡ್ರಿ ಸರ್, ಎಷ್ಟು ಚೆನ್ನಾಗಿ ಕಡೆಯಲ್ಲಿ ಸಾರಿ ಕೇಳಿದ್ರಿ ಸರ್, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಸರ್, ನಮ್ಗೆ ಅರ್ಥ ಆಗುತ್ತೆ ಸರ್. ಅದೊಂದು ಸೀಕ್ವೆನ್ಸ್ ನಾನು ನೆನಪಿರೋದು. ಪಂಜ್ ಸೀನ್ ಅಂದರೆ ಹೀರೋದೊಂದು ಮೊನೋಲಾಗ್ ಇಲ್ಲ, ರಾವ್ಗಢಲ್ಲಿ ಮಾಡಿದ್ವಿ ಪಂಜ್ ಸೀನು. ಅಂದರೆ ಇದು ಡ್ರೀಮ್ ಸೀಕ್ವೆನ್ಸ್ ಅಲ್ಲ, ಇನ್ನೊಂದು ನಾನು ಮಾತಾಡ್ತೀನಿ. ಆ ಸೀಕ್ವೆನ್ಸ್ ಎಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಅವರು ರಿಯಲಿಸ್ಟಿಕ್ ಆಗಿ ರಿಯಾಕ್ಷನ್ ಕೊಡಬೇಕು. ಅವರು ನಾವು ಫಸ್ಟ್ ಫೀಡ್ ಮಾಡಿದ್ವಿ, ನೋಡಿ ಸಿಚುವೇಶನ್ ಹಿಂಗಿದೆ, ಹೀರೋ ಈ ಪರಿಸ್ಥಿತಿನಲ್ಲಿ ಇದ್ದಾನೆ, ಈ ಊರಲ್ಲಿ ಇಷ್ಟು ಸಮಸ್ಯೆ ಇದೆ, ಹಿಂಗೆಲ್ಲ ಇದೆ. ಜೂನಿಯರ್ ಆರ್ಟಿಸ್ಟ್ಗಳಿಗೆ ಯಾರು ಏನು ಎಕ್ಸ್ಪ್ಲೈನ್ ಮಾಡಲ್ಲ. ಬನ್ನಿ ಹಿಂದೆ ನಿಂತ್ಕೊಳ್ಳಿ ಹೋಗಿ ಅಂತಂತಾರೆ. ಅವ್ರಿಗೆ ಫೀಡ್ ಮಾಡ್ಬೇಕು ನಾವು. ಅವ್ರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್. ಅದೇನಾಗುತ್ತೆ ಪಾಪ ಅವ್ರಿಗೆ ಫೀಡ್ ಮಾಡಲ್ಲ ಹೇಳ್ದಂಗೆ, ಅವ್ರಿಗೆ ಆಮೇಲೆ ಬೈತಾರೆ. ಹಂಗಲ್ಲ, ಅವ್ರು ನಾನೇನು ಮಾಡಿದೆ, ಕಥೆನೇ ಎಕ್ಸ್ಪ್ಲೈನ್ ಮಾಡಿದೆ. ಈ ಕಥೆ ಹಿಂಗೆ, ಅಶೋಕ ಈ ಸಮಸ್ಯೆಲಿದ್ದಾನೆ, ಈ ಸಮಸ್ಯೆಗೆ ನಿಮ್ಮ ರಿಯಾಕ್ಷನ್ ಹಿಂಗೆ ಬೇಕಿಲ್ಲಿ, ನೀವೆಲ್ಲ ಸಮಸ್ಯೆಲಿದ್ದೀರಾ, ಈ ಸಮಸ್ಯೆನ ಹೆಂಗೆ ಫೇಸ್ ಮಾಡೋದು ಅನ್ನೋ ರಿಯಾಕ್ಷನ್ ಬೇಕು. ಅದೊಂದು ಸೀಕ್ವೆನ್ಸ್ ಇದೆ, ಅದು ವೆರಿ ಇಂಪಾರ್ಟೆಂಟ್ ಸಿನಿಮಾಗೆ. ಆ ಸೀಕ್ವೆನ್ಸು ಸಖತ ಮಾಡಿದ್ರು ಎಲ್ಲರೂ. ಸೂಪರ್. ಅಂದ್ರೆ 100 ಜನ ಜೂನಿಯರ್ ಆರ್ಟಿಸ್ಟ್ ಬಂದು ತಲೆ ಬೋಡ್ಸ್ಕೊಂತೀವಿ ಅಂದ್ರೆ, ಯಾಕಂದ್ರೆ ತುಂಬಾ ಜನ ಜೂನಿಯರ್ ಅನ್ಸುತ್ತಲ್ಲ ಸರ್, ಯಾಕಂದ್ರೆ ಅವರೆಲ್ಲ ಪ್ರತಿದಿನ ಜೂನಿಯರ್ ಆರ್ಟಿಸ್ಟ್ ಬೇರೆ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ. ಅವರು ಅದನ್ನ ಬಿಟ್ಟು ಅವ್ರ ತಲೆ ಬೋಳ್ಸ್ಕೊಂಡ್ರು ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಒಂದಿಷ್ಟು ದಿನ ಅವ್ರಿಗೆ ಆ ಕೆಲಸ ಇರಲ್ಲ. ಅದ್ ಒಂದಿನದ ಪೇಮೆಂಟ್ ಅವ್ರಿಗೆ. ಆದ್ರೂ ಬಂದು ಅಷ್ಟ್ ಜನ ತಲೆ ಬೋಳ್ಸ್ಕೊಂಡು ಅಂದ್ರೆ ಅಟ್ಲೀಸ್ಟ್ 1 ತಿಂಗಳು ಅವ್ರಿಗೆ ನೆಕ್ಸ್ಟ್ ಇನ್ನೇನು ಮಾಡಕ್ ಆಗಲ್ಲ. ಆ ತರ ಕ್ಯಾರೆಕ್ಟರ್ ಇದ್ರೆ ಏನೋ ಪರವಾಗಿಲ್ಲ, ಇಲ್ಲ ಅಂದ್ರೆ ಅವ್ರು ಒಂದ್ ತಿಂಗಳು ಇರ್ಲೇಬೇಕು ಹಂಗೇನೆ.